ಇನ್ನು ತಾರಕಕ್ಕೇರಿದೆ ಬಿಡದಿಯ ಟೌನ್ಶಿಪ್ನ ಯೋಜನೆಯ ಜಟಾಪಟಿ. ವಿರೋಧದ ನಡುವೆ ನೋಟಿಸ್ ಅನ್ನ ನೀಡೋದಕ್ಕೆ ಮುಂದಾಗಿದೆ ಈಗ ಜಿಬಿಡಿಎ. ಮತ್ತೆ ತಾರಕಕ್ಕೇರ್ತಾ ಇದೆ ಬಿಡದಿ ಟೌನ್ಶಿಪ್ನ ವಿಚಾರ. ಅಂತಿಮ ಅಧಿಸೂಚನೆ ಆಗಿರುವಂತಹ ಗ್ರಾಮಗಳ ರೈತರಿಗೆ ನೋಟಿಸ್ ಈಗ. ಬನ್ನಿಗಿರಿ, ಹೊಸೂರು, ಅರಳಾಳು ಸಂದ್ರ, ಕೆಜಿ ಗೊಲ್ಲರಪಾಳ್ಯ ಈ ಗ್ರಾಮಗಳಿಗೆ ಇಂದಿನಿಂದ 4 ಗ್ರಾಮಗಳ ರೈತರಿಗೆ ನೋಟಿಸ್ ಅನ್ನು ನೀಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಬಿಡದಿ ಟೌನ್ಶಿಪ್ನ ಯೋಜನೆ ಜಟಾಪಟಿ ಈಗ ಮತ್ತೆ ತಾರಕಕ್ಕೇರ್ತಾ ಇದೆ. ವಿರೋಧ ಜೋರಾಗಿದೆ, ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಜಿಬಿಡಿಎ ನೋಟಿಸ್ ಅನ್ನು ನೀಡೋದಕ್ಕೆ ಮುಂದಾಗಿರೋದು ಮತ್ತೆ ಹೋರಾಟಗಾರರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಆ ಭಾಗದಲ್ಲಿ ಅಂತಿಮ ಅಧಿಸೂಚನೆ ಆಗಿದೆಯಲ್ಲ, ಆ ಗ್ರಾಮದ ರೈತರಿಗೆ ನೋಟಿಸ್ ಅನ್ನ ನೀಡೋದಕ್ಕೆ ಜಿಬಿಡಿಎ ನಿರ್ಧಾರವನ್ನ ಮಾಡಿಕೊಂಡಿರೋದು. ಸರ್ಕಾರ ಈಗಾಗಲೇ 2-3 ತಿಂಗಳ ಕಾಲ ಬ್ರೇಕನ್ನು ಹಾಕ್ತೀವಿ, ಯಾವುದೇ ಸರ್ವೆಯನ್ನು ಮಾಡೋದಿಲ್ಲ, ಏನು ಬೇಕಾಗಿಲ್ಲ, ಮೊದಲು ಸಮಿತಿ ರಚನೆ ಮಾಡ್ತೀವಿ, ಅದಾದ ಮೇಲೆ ರೈತರಿಗೆ ಇಷ್ಟ ಇದ್ದರೆ ಕೊಡಲಿ, ಇಲ್ಲ ಅಂದರೆ ಬೇಡ ಅಂತ ಹೇಳ್ತಾ ಇದ್ರು. ಈಗ ರೈತರು ಕೂಡ ಓಕೆ, ಇಂಥ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೀವಿ, ಮೊದಲು ಸಮಿತಿಯನ್ನು ರಚನೆ ಮಾಡಲಿ, ಬಂದು ಸಮಿತಿಯವರು ನಮ್ಮ ಕಷ್ಟ ಸುಖವನ್ನು ಕೇಳಲಿ, ಯಾರು ಕೊಡ್ತಾರೆ ಯಾರು ಕೊಡ್ತಾ ಇಲ್ಲ, ಎಷ್ಟು ಪ್ರಮಾಣದಲ್ಲಿ ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ರೈತರು ಸ್ವತಃವಾಗಿ ಇದನ್ನು ಸ್ವೀಕಾರ ಮಾಡಿದರು. ಇಂಥ ಸಂದರ್ಭದಲ್ಲಿ ಜಿಬಿಡಿಎ ಈಗ ನೋಟಿಸನ್ನು ನೀಡೋದಕ್ಕೆ ಮುಂದಾಗಿರೋದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ.